ನಾನು ಹೇಳೋದು ಸಾಕಷ್ಟು ಜನಕ್ಕೆ ಮನಮಸ್ತಿಷ್ಕದಲ್ಲಿ ಹೋಗಲ್ಲ ಒಳಗಡೆ. ಯಾಕೆಂದ್ರೆ ಬರೀ ಕೇಳಿಸ್ಕೊತಾರೆ, ಈ ಕಿವಿಲ್ ಕೇಳಿ ಕಿವಿಲ್ ಬಿಟ್ಬಿಡ್ತಾರೆ. ಆಲಿಸಿದ್ರೆ ಮಾತ್ರ ಮನಮಸ್ತಿಷ್ಕದಲ್ಲಿರುತ್ತೆ. ನಾನು ಹೇಳೋದು ನಿನಗೆ ಅರ್ಥ ಆಗುತ್ತೆ, ನಿನ್ನ ಜೀವನನೂ ಕೂಡ ನಿಜವಾಗ್ಲೂ ಪಾವನ ಆಗುತ್ತೆ. ಸತ್ಯವಾದ ಮಾತಿದು. ನೀನು ಈ ತೆಂಗಿನಕಾಯಿ, ಆ ತೆಂಗಿನಕಾಯಿ ಒಂದು 40 ರೂಪಾಯಿಗೆ ಸಿಗುತ್ತೆ. ಒಳ್ಳೆ ತೆಂಗಿನಕಾಯಿ 40 ರೂಪಾಯಿಗೆ ಸಿಗುತ್ತೆ. ಆ 40 ರೂಪಾಯಿ ಕೊಟ್ಟು ಅದೇ ತೆಂಗಿನಕಾಯಲ್ಲಿ ನೀನು ಚೆನ್ನಾಗಿ ತುರಿದ್ಬಿಟ್ಟು ಹಾಲು ಬರ್ತದೆ, ಹಿಂಡ್ಬಿಡು, ಅದಕ್ಕೆ ನೀರು ಹಾಕು. ಆ ಹಾಲು ಮತ್ತು ನೀರು ಎರಡು ಕೂಡ 1 ಲೀಟ್ರ್ ಆಗೋಷ್ಟು. ಹಾಲು ಕೂಡ ಅಷ್ಟೇ ಇರ್ಬೋದು, ನನಗೆ ಗೊತ್ತಿಲ್ಲ. ಒಂದು 40-45 ರೂಪಾಯಿ ಇರ್ಬೋದು, 50 ರೂಪಾಯಿ ಅನ್ಕೋ, ಪರವಾಗಿಲ್ಲ. ಅದಕ್ಕಿಂತ 10 ರೂಪಾಯಿ ಕಡಿಮೆ ಇದು. ಈ ತೆಂಗಿನ ಹಾಲಲ್ಲಿ ನೀನು ಟೀ ಮಾಡ್ಕೊಂಡು ಕುಡಿ, ಕಾಫಿ ಮಾಡ್ಕೊಂಡು ಕುಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಾನು ತಮಾಷೆ ಹೇಳ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಕುಡಿದಿದ್ದೀನಿ ಈ ರೀತಿ. ಇದರಲ್ಲಿ ಮಾಡ್ಕೊಂಡು ಕುಡಿ, ಆ ಹಾಲಲ್ಲಿ ಕುಡಿಬೇಡ. ಅಥವಾ ನೈಜವಾಗಿ ಯಾವುದಾದ್ರೂ ದೇಶೀಯ ಹಸುಗಳಿದ್ರೆ, ಅಂದರೆ ನಮ್ಮ ನಾಟಿ ತಳಿ ಹಸುಗಳು, ಅದರಿಂದ ಬಂದಂಥ ಹಾಲನ್ನು ನೀನು ಸೇವನೆ ಮಾಡಬೇಕು. ಆದರೆ ಪ್ಯಾಕೆಟ್ ಹಾಲುಗಳಲ್ಲಿ ಸೇವನೆ ಮಾಡ್ತಿಲ್ಲ. ನೀನಿರೋ ಪರಿಸ್ಥಿತಿಯಲ್ಲಿ, ನಿನ್ನ ದೇಹ ಸ್ಥಿತಿಯಲ್ಲಿ ನಿನಗೆ ಪಾಕೆಟ್ ಹಾಲು ಉಪಯೋಗ ಇಲ್ಲ. ಆದ್ದರಿಂದ ತೆಂಗಿನ ಹಾಲಲ್ಲಿ ನೀನು ಕಾಫಿ ಟೀ ಮಾಡ್ಕೊಂಡು ಕುಡಿ. ಇಲ್ಲ ನಿನ್ನ ಹತ್ರ ದುಡ್ಡಿದೆ ಇನ್ನೂ ನನ್ನ ಹತ್ರ ಚೆನ್ನಾಗಿ ಅಂತಂದರೆ ಗೋಡಂಬಿ ತಗೋ, ಗೋಡಂಬಿಲಿ ಹಾಲು ತೆಗಿಬೋದು, ಅದನ್ನೆಲ್ಲ ಕ್ಲೀನಾಗಿ ಮಾಡ್ಕೋ. ಬಾದಾಮಿಯಲ್ಲಿ ಹಾಲು ತೆಗಿಬೋದು. ಇಲ್ಲ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ರಾಗಿಲಿ ತೆಗಿ, ರಾಗಿನ ನೆನೆ ಹಾಕಿಬಿಡು. ರಾತ್ರಿ ಎಲ್ಲ ನೆನೆ ಹಾಕಿ ಬೆಳಿಗ್ಗೆ ರಾಗಿ ದಪ್ಪಗಾಗ್ಬಿಟ್ಟಿರುತ್ತೆ, ಅದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಮಿಕ್ಸಿಗೆ ಹಾಕಿ ಅದರಲ್ಲಿ ಹಾಲು ತೆಗಿ, ಅದರಲ್ಲಿ ಟೀ ಕಾಫಿ ಮಾಡ್ಕೊಂಡು ಕುಡಿ. ಎಂಥ ಅದ್ಭುತವಾದ ಟೇಸ್ಟ್ ಇರುತ್ತೆ ಗೊತ್ತಾ. ಸಕ್ಕರೆ ಹಾಕಬೇಡ, ಅದ್ರ ಬದಲು ಬೆಲ್ಲ ಹಾಕು, ಅಥವಾ ಜೇನುತುಪ್ಪ ಹಾಕು, ಇಲ್ಲ ಕಲ್ ಸಕ್ಕರೆ ಹಾಕು. ಎಂಥ ಟೇಸ್ಟ್ ಇರುತ್ತೆ. ನಾನು ಟೇಸ್ಟ್ಗೋಸ್ಕರ ಹೇಳ್ತಲ್ಲ, ನಿನ್ನ ಒಂದು ದೈಹಿಕ ಆರೋಗ್ಯಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದೀನಿ. ಇದು ನಿಜವಾಗ್ಲೂ ಅತ್ಯದ್ಭುತವಾದಂತಹ ಫಲಿತಾಂಶ ಕೊಡುತ್ತೆ. ಚಾಚು ತಪ್ಪದೆ ನಾನು ಹೇಳಿದ್ದನ್ನೆಲ್ಲ ನೀನು ಮಾಡ. 3 ತಿಂಗಳು ಮಾಡು ನೋಡು, ನಿನ್ನ ದೇಹ ಯಾವ ರೀತಿ ಸುಧಾರಣೆಗೆ ಬರ್ತದೆ. ಆ ಎಲ್ಲ ನಿನಗೇನೇನು ರೋಗಗಳಿದ್ದಾವೆ, ಬ್ಲಾಕೇಜಸ್ಗಳೆಲ್ಲವೂ ಕೂಡ ರಿಮೂವ್ ಆಗುತ್ತೆ. ತೆಂಗಿನಕಾಯಿ ತಾಯಿ ಎದೆ ಹಾಲಿಗಿಂತನೂ ಸರ್ವಶ್ರೇಷ್ಠ. ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಕೆಲವರು ತೆಂಗಿನಕಾಯಿನೇ ಯೂಸ್ ಮಾಡಲ್ಲ. ಒಬ್ಬರು ಸ್ವಾಮೀಜಿಗಳಿದ್ರು, ವಾಳಪ್ಪಳ ಸ್ವಾಮಿ ಯಾರಂತ, ಬರೀ ತೆಂಗಿನಕಾಯಿ ಬಾಳೆಹಣ್ಣು ತಿನ್ಕೊಂಡು ಇಡೀ ಜೀವನ ಕಳೆದ್ಬಿಟ್ರು. 73 ವರ್ಷ ಕಳೆದ್ರು ತೆಂಗಿನಕಾಯಿ ಬಾಳೆಹಣ್ಣಲ್ಲಿ. ತೆಂಗಿನಕಾಯಿ ನಿಜವಾಗ್ಲೂ ಒಂದು ಭೂಮಂಡಲದಲ್ಲಿರುವಂತಹ ಅಮೃತ. ಆದ್ದರಿಂದ ತೆಂಗಿನಕಾಯಿ ಹಾಲನ್ನು ಉಪಯೋಗಿಸು. ಖಂಡಿತವಾಗ್ಲೂ ಪಾಯಸ ಮಾಡೋಕ್ಕೆ ಉಪಯೋಗಿಸ್ತೀಯ. ಆ ಹಾಲು ಖೀರ್ ಮಾಡ್ತಾರಲ್ಲ, ಆ ಥರ ಪನ್ನೀರ್ ಬೇಕಾದರೂ ಮಾಡ್ಬೋದು. ಆದರೆ ಪನ್ನೀರು ಕೂಡ ಮಾಡು, ಎಕ್ಸ್ಪೆರಿಮೆಂಟ್ ಮಾಡು ಹೊಸದಾಗಿ. ಅದನ್ನೆಲ್ಲ ಬಿಟ್ಬಿಡಮ್ಮ. ನೀನು ದಯಮಾಡಿ ಪಾಕೆಟ್ ಹಾಲನ್ನು ಕುಡಿಯೋದು ಬಿಟ್ಬಿಟ್ಟು ನಾನು ಹೇಳ್ತೀನಿ, ತೆಂಗಿನಕಾಯಿ ಹಾಲು, ರಾಗಿ ಹಾಲು, ಇಲ್ಲ ದುಡ್ಡಿದ್ರೆ ಗೋಡಂಬಿ ಹಾಲು, ಇಲ್ಲ ಅಂದರೆ ಬಾದಾಮಿ ಹಾಲು, ಇದನ್ನು ಕುಡಿ. ಬಾದಾಮಿ ಹಾಲು ಕುಡಿದು ನೋಡು, ಒಳ್ಳೆ ಹೆಂಗೆ ದಷ್ಟಪುಷ್ಟವಾಗಿ ಆಗ್ಬಿಡ್ತೀಯ ನೋಡು. ದಪ್ಪ ಆಗಬೇಕು ಅಂತೀಯಲ್ಲ, ದಪ್ಪ ಖಂಡಿತವಾಗ್ಲೂ ನೀನು 3 ತಿಂಗಳಲ್ಲಿ ಕಡಿಮೆ ಅಂದರೂ ಮಿನಿಮಮ್ 7 kg ದಪ್ಪ ಆಗಿರ್ತೀಯ. ಆಗಲಿಲ್ಲ ಕೇಳು, ಖಂಡಿತವಾಗ್ಲಾಗ. ಇದನ್ನು ನೀನು ಮಾಡಿ ನೋಡು.